ಏರ್ ಫಿಲ್ಟರ್ ನಿನ್ನೆ ಬಿಲ್ಲಲ್ಲಿ ಏರ್ ಫಿಲ್ಟರ್ ಚೇಂಜ್ ಆಗಿದೆ, ಇದೀಗ ಇಲ್ಲಿ ಒಳಗೆ ಇಷ್ಟು ಉಂಟು. ಅಲ್ಲ ಇದಾಗಾದ್ರೆ ಓಪನ್ ಮಾಡೋದು ಹೇಗಾಗ್ತದೆ? ಇದನ್ನು ಓಪನ್ ಮಾಡೋದು ಒಳಗಿಂದ ಆ ಕಡೆಯಿಂದ ಹಾಕ್ಲಿಕ್ಕೆ ಆಗ್ತದಾ? ಅದೇ ಹೊಸ್ತು ಹಾಕಿದೆ ಇಲ್ಲ ಗೊತ್ತಿಲ್ಲ. ಏರ್ ಫಿಲ್ಟರ್ ಕ್ಲೀನಿಂಗ್ ಅಂದ್ರೆ ಹೇಗೆ? ಹೊರಗಿಂದ ಗಾಳಿ ಹಾಕುದಾ? ಹೊರಗಿಂದ ಗಾಳಿ ಹಾಕುದಾ ಏರ್ ಫಿಲ್ಟರ್ ಕ್ಲೀನಿಂಗ್ ಅಂತಂದ್ರೆ? ವಿಷಯ ಆದದ್ದೇನು ಅಂತಂತಂದ್ರೆ, ನಾವೀಗ ನಿನ್ನೆ ನಮ್ಮ ಗಾಡಿ ಅಂದ್ರೆ ಸುಜುಕಿ ಆಕ್ಸೆಸ್ 125 ಗಾಡಿಯನ್ನು ಸರ್ವಿಸಿಗೆ ತಗೊಂಡೋಗಿ ಇಡ್ತೇನೆ. ಬೆಳಗ್ಗೆ ನಿನ್ನೆ ಸೋಮವಾರ ಬೆಳಗ್ಗೆ ಹೋಗಿ ಸರ್ವಿಸಿಗೆ ತಗೊಂಡೋಗಿ ಇಡ್ತೇನೆ. ಜಸ್ಟ್ ಜನರಲ್ ಚೆಕಪ್ ಎಲ್ಲ ಮಾಡಿ ಆಮೇಲೆ ಅವರು ಆಯಿಲ್ ಚೇಂಜ್ ಬೇಕಿದ್ರೆ ಅದು ಸಹ ಮಾಡ್ತೇನೆ ಅಂತ ಹೇಳಿದರು. ಓಕೆ ಅಂತ ಹೇಳಿದೆ. ಸೊ ಇಷ್ಟೆಲ್ಲ ಆಯಿತು. ಸರ್ವಿಸಿಗೆ ಕೊಟ್ಟೆ, ಬಂದೆ. ಮತ್ತೆ ಹೋಗಿ ಸಂಜೆ ಕಲೆಕ್ಟ್ ಮಾಡಿಕೊಂಡು ಗಾಡಿ ತಗೊಂಡು ಬಂದೆ. ತಗೊಂಡು ಬಂದು ಗಾಡಿ ನಿಲ್ಲಿಸಿದಾಗ ನಾನು ಡೈರೆಕ್ಟ್ ನನ್ನ ಕ್ಲಿನಿಕ್ಕಿಗೆ ಹೋದೆ. ಕ್ಲಿನಿಕಲ್ಲಿ ಗಾಡಿ ಇಟ್ಟಿದ್ದೆ. ಒಬ್ಸರ್ವ್ ಮಾಡ್ತಿದ್ದೇನೆ, ಆಯಿಲ್ ಲೀಕ್ ಆಗ್ತಾ ಉಂಟು. ಇದಕ್ಕಿಂತ ಮುಂಚೆ ಇಲ್ಲಿ ಮನೆಯಲ್ಲೇ ಅಮ್ಮ ಹೇಳಿದರು ಏನೋ ಆಯಿಲ್ ಲೀಕ್ ಆದಾಗ ಕಾಣ್ತಾ ಉಂಟು ಅಂತ. ಒಂದು ಸ್ವಲ್ಪ ಲೀಕ್ ಆಗ್ತಾರೆ ಯೂಶ್ವಲಿ ಸರ್ವಿಸ್ ಆದಾಗ ಅಂತ ಸುಮ್ಮನೆ ಇದ್ದೆ. ಬಟ್ ಅಲ್ಲಿ ಹೋಗಿ ಇಟ್ಟಿದ್ದೆ, ಅಲ್ಲಿ ಕೂಡ ವಾಪಸ್ ಜಾಸ್ತಿ ಲೀಕ್ ಆಗ್ತಿತ್ತು. ಸೊ ಈ ಲೀಕ್ ಆಗ್ತಿದ್ದನ್ನು ಒಬ್ಸರ್ವ್ ಮಾಡಿ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಫೋನ್ ಮಾಡಿದೆ, ಶೋರೂಮಿಗೆ ಫೋನ್ ಮಾಡಿ ಕೇಳಿದೆ ಹೀಗೆ ಲೀಕ್ ಆಗ್ತಾ ಉಂಟು, ಏನು ಮಾಡಬೇಕು ಅಂತ. ಕೇಳಿದಾಗ ಅವ್ರೇನು ಹೇಳಿದರು ಅಂತಂದರೆ, ನೀವು ನಾಳೆ ಗಾಡಿ ತಗೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ನಾವು ಒಪ್ಪಿದೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸೊ ನಾಳೆ ತಗೊಂಡು ಹೋಗುವ ಅಂದರೆ ಇವತ್ತಿನ ದಿವಸ. ಸೊ ಇವತ್ತಿಗೆ ಬೆಳಗ್ಗೆ ಹೋಗೋದಕ್ಕಿಂತ ಮುಂಚೆ ವಾಪಸ್ ನಾ ಗಾಡಿಯನ್ನು ಪ್ರಾಪರಾಗಿ ಚೆಕ್ ಮಾಡಿದೆ. ನೋಡಬೇಕಾದ್ರೆ ಜಸ್ಟ್ ಈಗ ಟಚ್ ಮಾಡಿದೆ ಆಯಿಲ್ ಲೀಕ್ ಆಗ್ತಿತ್ತು ಜಾಗ. ಹಿಂಗೆ ಮುಟ್ಟಿ ನೋಡ್ತಿದ್ದೇನೆ, ತುಂಬ ಅಂಟುಂಟು. ಸ್ಮೆಲ್ ಮಾಡ್ತೇನೆ, ಪರಿಮಳ, ಒಂದು ಒಳ್ಳೆ ಮಧುರ ಸ್ಮೆಲ್ ಉಂಟು ಅದು. ಮತ್ತೆ ನೋಡಿದರೆ ಅದು ಜೇನುತುಪ್ಪ. ಆವಾಗ ನಂಗೆ ಡೌಟ್ ಆಯಿತು, ಇದು ಪಕ್ಕ ಮೊಜೆಂಟಿ ಜೇನು, ನಮ್ಮ ಸೈಡೆಲ್ಲ ಜಾಸ್ತಿ ಇರುತ್ತೆ. ಇದು ಮೊಜೆಂಟಿ ಜೇನು ಒಳಗೆ ಗೂಡು ಕಟ್ಟಿರ್ಬೇಕು, ಅದರ ಜೇನು ಅರಿತಾ ಇದೆ ಅಂತ. ಇಮಿಡಿಯೇಟ್ಲಾಗಿ ನಾನು ಗಾಡಿ ತಗೊಂಡು ಶೋರೂಮಿಗೆ ಹೋದೆ. ಸೊ ಇಲ್ಲಿ ವಿಷಯ ಏನು ಅಂತಂತಂದರೆ, ಇವರೀಗ ನನಗೆ ಸರ್ವಿಸ್ ನಿನ್ನೇನು ಮಾಡಿದ್ದಾರೆ ಅದರಲ್ಲಿ ಒಂದು ಆಯಿಲ್ ಚೇಂಜ್ ಮಾಡಿದ್ದಾರೆ, ಮತ್ತೊಂದು ಫುಲ್ ಸರ್ವಿಸ್ ವಾಶ್, ಏರ್ ಫಿಲ್ಟರ್ ಕ್ಲೀನ್, ಡ್ರಮ್ ಕ್ಲೀನ್ ಅಂತ 3 ವಿಷಯವನ್ನು ಇಲ್ಲಿ ಬಿಲ್ಲಲ್ಲಿ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು 3 ವಿಷಯವನ್ನು ಹಾಕಿದ್ದಾರೆ. ಈ 3 ವಿಷಯಕ್ಕೆ ಬಿಲ್ ಮಾಡಿದ್ದಾರೆ. ಎಷ್ಟು ಚಾರ್ಜ್ ಆಗಿದೆ ಅಂದರೆ 830 ರೂಪಾಯಿ ಆಗಿದೆ. 500 ರೂಪಾಯಿ ಚಿಲ್ಲರೆ ಫುಲ್ ಸರ್ವಿಸ್ ವಾಶ್, ಫಿಲ್ಟರ್ ಕ್ಲೀನ್ ಅದಕ್ಕೆಲ್ಲ, ಮತ್ತು 300 ರೂಪಾಯಿ ಆಯಿಲ್ ಚೇಂಜ್. ಇಷ್ಟೆಲ್ಲ ಆಗಿದೆ. ಇವರಿಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಏರ್ ಫಿಲ್ಟರ್ ಕ್ಲೀನ್ ಅಂತ ಹೇಳಿದ್ದಾರೆ. ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ದೇನೆ ಅಂತಂತಾಗಿದ್ರೆ ಆ ಜಾಗದಲ್ಲಿ ಆ ಜೇನುಗೂಡು ಕಟ್ಟಿರೋದು ಇವ್ರಿಗೆ ಕಾಣ್ತಿರ್ಬೇಕಿತ್ತಾನೆ. ಅದು ಕಾಣ್ತಿದ್ರೆ ಅದು ನನಗೆ ವಿವರ ಹೇಳ್ಬಿಟ್ಟು ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತೆಲ್ಲ ಹೇಳ್ಬೇಕಿತ್ತಾನೆ. ಇವ್ರು ಏನು ಚೆಕ್ ಮಾಡಿಲ್ಲ, ಏನು ಚೆಕ್ ಮಾಡಿದೆ ಹಾಗೆ ಗಾಡಿನ ಕೊಟ್ಟಿದ್ದಾರೆ, ಜಸ್ಟ್ ಒಂದು ವಾಶ್ ಮಾಡಿಬಿಟ್ಟು. ಇಷ್ಟೆಲ್ಲ ಮಾಡಿದಾಗ ನಂಗೆ ಏನು ಡೌಟ್ ಬಂದು, ಇವರು ಆಯಿಲೇ ಹಾಗಾದ್ರೆ ಚೇಂಜ್ ಮಾಡದೇ ಇದ್ರೆ ಸುಮ್ಮನೆ ಬಿಲ್ ಹಾಕಿದಾರ ಅಂತಾನೂ ನಂಗೆ ಭಯ ಆಗ್ತಿದೆ ಈಗ ಇದು ನೋಡಿದರೆ. ಆದರೆ ವಿಷಯ ಅದಲ್ಲ. ಸೊ ನಾನು ಅಲ್ಲಿ ಗಾಡಿಗೆ ಹೋದೆ, ಹೋಗ್ಬಿಟ್ಟು ಏನೇನಾಯ್ತು ಅಂತ ನೋಡಿ ನೀವು ವಿಡಿಯೋದಲ್ಲಿ ಈಗ ಹಾಕ್ತೀನಿ. ಏರ್ ಫಿಲ್ಟರ್ ಕ್ಲೀನಿಂಗ್ ಅಂದ್ರೆ ಅರ್ಥ ಎಂತ? ವಾಷಿಂಗ್ ಅಲ್ಲಿ ಹೊರಗಿಂದ ನೀರು ಹಿಡಿದ್ರೆ ಏರ್ ಫಿಲ್ಟರ್ ಕ್ಲೀನಿಂಗಾ? ಅಲ್ಲ, ಬಿಲ್ ಬ್ರಾಕೆಟ್ ಅಲ್ಲಿ ಉಂಟಲ್ಲ ಮೇಡಮ್, ಆ ಬಿಲ್ ಕೊಡಿ. ನಾ ತರಲಿಲ್ಲ, ಮನೆಯಲ್ಲಿ ಉಂಟು ನಂದು ಬಿಲ್. ಅದು ಇಲ್ಲ ಏರ್ ಫಿಲ್ಟರ್ ಆ ಬ್ರಾಕೆಟಲ್ಲಿ ಜನರಲ್ ಚೆಕಪ್ಪಲ್ಲಿ ಬ್ರಾಕೆಟಲ್ಲಿ ಅದು ಎಂತ ಉಂಟು, ಡ್ರಮ್ ಮತ್ತು ಏರ್ ಫಿಲ್ಟ್ರ್ ಮತ್ತು ಇನ್ನೊಂದು ಎಂಥದ್ದು ಬರ್ಕೊಂಡಿತ್ತು. ಹೇಗೆ ಆ್ಯಡ್ ಮಾಡೋದಂದರೆ ಹೇಗೆ ಅಕ್ಕ? ಬಿಲ್ ಕೊಡಿ ಅಕ್ಕ. ಅದು ಆಯ್ತಕ್ಕ ಬಿಲ್. ಇದೆಂಥದ್ದು? ಫುಲ್ ಸರ್ವಿಸ್ ವಾಶ್, ಏರ್ ಫಿಲ್ಟರ್ ಕ್ಲೀನ್, ಡ್ರಮ್ ಕ್ಲೀನ್. ಈ ಏರ್ ಫಿಲ್ಟರ್ ಕ್ಲೀನ್ ಅಂದರೆ ಎಂತ? ಅದೇ ಯಾಕೆ ಬಿಚ್ಚಲಿಲ್ಲ ಅಂತ ನಾ ಕೇಳ್ತಿರೋದು. ಅಂದರೆ ನಾನೀಗ ಇಲ್ಲಿ ಸರ್ವಿಸ್, ನಂಗೆ ಆ ವಿಷಯವೇ ಗೊತ್ತಿಲ್ಲ ಅದು ಉಂಟು ಅಂತ. ನಾ ಬಂದು ಸರ್ವಿಸ್ ಅಂತ ಕೊಟ್ಟರೆ ಏನು ಸರ್ವಿಸ್ ನೀವು ಮಾಡೋದು ಇಲ್ಲಿ? ಗಾಡಿ ಕಮ್ಮಿ ಓಡ್ತದ ಬಿಡ್ತದ? ಗಾಡಿ ತಗೊಂಡು ನಾವು ಸರ್ವಿಸ್ ಅಂತ ಕೊಟ್ಟ ಮೇಲೆ ಕಮ್ಮಿ ಓಡಿದೆ, ನಾವು ಹೊರಗಿಂದ ವಾಶ್ ಮಾಡಿ ಜಸ್ಟ್ ಒಂದು ನೀರು ಹಿಡಿದು ಕೊಡ್ತೇವೆ ಅಂತ ಹೇಳಬೇಕಿತ್ತು. ಈಗ 831 ಬಿಲ್ ಆಗಿದೆ, ಇಂಜಿನ್ ಆಯಿಲ್ ಚೇಂಜ್ ಮತ್ತು ಇದು. ಇಲ್ಲಿ ಫುಲ್ ಸರ್ವಿಸ್, ಇಲ್ಲಿ ಫುಲ್ ಸರ್ವಿಸ್ ವಾಶ್, ಏರ್ ಫಿಲ್ಟರ್ ಕ್ಲೀನ್, ಡ್ರಮ್ ಕ್ಲೀನ್ ಇಷ್ಟಿರಬೇಕಾದ್ರೆ ಇದು ನೋಡಬೇಕು ತಾನೆ. ಹಾಗಾದರೆ ಹೊರಗಿಂದ ವಾಶ್ ಮಾಡಿ ಹೀಗೆ ಒರೆಸಿ ಕೊಟ್ಟರೆ ಸರ್ವಿಸ್ ಆಯಿತು ಅಂತ ಆಯ್ತಾ? ನಾನೇ ವಾಶ್ ಮಾಡ್ತೇನಲ್ಲ ಗಾಡಿ ಮನೆಯಲ್ಲಿ. ಹಾಗಾದರೆ ನಾವೇ ವಾಶ್ ಮಾಡ್ಬೋದಲ್ಲ, ಗನ್ ಉಂಟು ಅಲ್ಲ. ಈಗ ಅವರು ಹೇಳಿದಲ್ಲ ಹೊರಗಿಂದ ಹೀಗೆ ನೀರು ಬತ್ತಂಡ ಪೂರ ಪೋಪುಂಡು ಓಪೋಪನೆ ಆಗೋಯ್ತುಂಡ. ಅದೇ ನನ್ನ ಪ್ರಶ್ನೆ, ಏರ್ ಫಿಲ್ಟರ್ ಕ್ಲೀನ್ ಅಂದರೆ ಹೇಗೆ ಮಾಡ್ತೀರಾ ವಿವರಿಸಿ.
ನಿಮ್ಮ ಸರ್ವಿಸ್ ಬುಕ್ಕಲ್ಲಿ ಇದ್ರೆ ಹೇಳಿ ನನಗೆ ಹೇಗುಂಟು ಅಂತ. ಮತ್ತೆ ಯಾಕೆ ಇಲ್ಲಿ ಬಿಲ್ ಹಾಕಿದಾಗಾದ್ರೆ ಬಿಲ್ ಹಾಕಿದಾಕಿ ಇದು ಎಂಥದಿದೆ ಏರ್ ಫಿಲ್ಟರ್ ಕ್ಲೀನ್? ಏರ್ ಫಿಲ್ಟರ್ ಕ್ಲೀನ್ ಅಂದ್ರೆ ಎಂತ? ನಾನು ಕೇಳುದು ಕೇಳಿ. ಫುಲ್ ಸರ್ವಿಸ್ ಅಂದ್ರೆ 200. ಎಲ್ಲಿ 200? 200 ಇಲ್ಲಿ ನೋಡಿ ನಾನು ಹೇಳ್ತೇನೆ. ಇದು 531. ಇದರಲ್ಲಿ ವಾಷಿಂಗಿಗೆ ಬೇರೆ 220. ಮತ್ತೆ ಇದಕ್ಕೆ ಯಾವುದು ಡ್ರಮ್ ಕ್ಲೀನ್ ಮತ್ತೆ ಇದು ಒಳಗಡೆ ಇಲ್ಲ 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 ಎಲ್ಲ ಇದಕ್ಕೆ ಗೊತ್ತಾಯ್ತಾ? ಅಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಹಾಕಿದ ಮೇಲೆ ನಂಗೆ ಬೇಕಲ್ಲ, ಅದು ಎಲ್ಲ ಆ್ಯಡ್ ಆಗುದು ಹಾಗೆ ಗೊತ್ತಾಯ್ತಾ? ಸರ್ವಿಸ್ ಅಂದ್ರೆ ಇದು ಫುಲ್ ಪೇಡ ಅಲ್ಲೇ ಬಿಲ್ಲಲ್ಲಿ ಮಾತ್ರ ಆ್ಯಡ್ ಆಗುದು. ನಿಮ್ಮ ಸರ್ವಿಸ್ ಅಲ್ಲಿ ಇಲ್ಲಿ ಮಾಡುದಿಲ್ಲ ಅದೆಲ್ಲ ನೀವು ಈ ಇದೆಲ್ಲ ಏರ್ ಫಿಲ್ಟರ್ ಕ್ಲೀನ್ ಎಲ್ಲ ಹಾಗೆಲ್ಲ ನಾನು ಹೇಳಿ ನಿಮಗೆ ಅರ್ಥ ಆಯ್ತಾ? ಜನರಲ್ ಚೆಕಪ್ ಅಂತ ಮಾಡೋದು ಗೊತ್ತಾಯ್ತಾ? ಅದೇ ಜನರಲ್ ಚೆಕಪ್ ಅಂದ್ರೆ ಈಗ ನೀವು ಡಾಕ್ಟರ್ ಹತ್ರ ಹೋಗಿ ಜನರಲ್ ಚೆಕಪ್ ಅಂತ ಹೇಳಿದ್ರೆ ಎಲ್ಲ ಚೆಕ್ ಮಾಡಿ ಏನಾದರೂ ಸಮಸ್ಯೆ ಉಂಟಾ ಅಂತ ಹೇಳುದು. ಪೇಷಂಟಿಗೆ ಗೊತ್ತಿಲ್ಲದಿದ್ರೆ ಅಲ್ಲಿ ಏನೋ ಒಂದು ಮಾಡಿ ಗೊತ್ತಾಗ್ತದೆ. ಅದೇ ಥರ ಅಲ್ಲ ಗಾಡಿ ವಾಶ್. ನಾವು ಗಾಡಿಯಲ್ಲಿ ಎಕ್ಸ್ಪರ್ಟ್ ಆದರೆ ಗಾಡಿ ನಾವು ಯಾಕೆ ಸರ್ವಿಸ್ ಸ್ಟೇಷನ್ಗೆ ತಂದು ಕೊಡಬೇಕು? ಸಪ್ರೇಟ್ ಇದು ಪ್ರಶ್ನೆ ಅಲ್ಲ. ಇದು ಏರ್ ಫಿಲ್ಟರ್ ಕ್ಲೀನ್ ಅಂದ್ರೆ ಏನು? ಹೊರಗಿಂದ 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 ನೀರು ಹಿಡಿದ್ರೆ ಆಯ್ತಾ? ಸುಮ್ಮನೆ ಒಂದು ಹೀಗೆ ಎಲ್ಲ ವಾಶ್ ಮಾಡಿದ್ರೆ ಗಾಡಿ ವಾಶ್ ಮಾಡೋದು ಅಂದ್ರೆ ನಂಗೆ ಏರ್ ಫಿಲ್ಟರ್ ಕ್ಲೀನ್ ಇದು ಅದ್ರ ಅರ್ಥ ಅಂತ ಹೇಳಿ ನಂಗೆ. ಯಾರಿಲ್ಲಿ ಮ್ಯಾನೇಜರ್? ಯಾರು ಮೇನ್? ಯಾರು ಮೇನ್? ಯಾರು ಇಲ್ಲಿ? ಏರ್ ಫಿಲ್ಟರ್ ಕ್ಲೀನ್ ಅಂದ್ರೆ ಎಂತ? ಆಚೆ ಬರ್ಬೋದಾ? ಹೋಗ್ಬೋದಾ ಅಲ್ಲಿ? ಮೇಡಮ್ ಈಚೆ ಬರ್ಬೋದಾ? ಇಲ್ಲಿ ಅಲ್ಲಿ ಹೋಗ್ಬೋದಾ? ಇಲ್ಲಿ ಯಾರು ಮೇನ್? ಯಾರು ಮ್ಯಾನೇಜರ್? ಯಾರು ಅವ್ರು? ರಜೆ ಇವತ್ತು. ನನಗೆ ಏರ್ ಫಿಲ್ಟರ್ ಕ್ಲೀನ್ ಅಂದ್ರೆ ಅರ್ಥ ಅಂತ ಹೇಳಿ. ಏರ್ ಫಿಲ್ಟರ್ ಕ್ಲೀನ್ ಅಂದ್ರೆ ಏನು? ತೆಗೆದು ಕ್ಲೀನ್ ಮಾಡ್ತಾರೆ ತಾನೆ? ಹಾಂ, ಮತ್ತೆ ಯಾಕೆ ಅಲ್ಲಿ ಇನ್ನೂ ಸಹ ಜೇನುಗೂಡು ಉಂಟು ಅದರಲ್ಲಿ? ನಂಗೆ ಇದಕ್ಕೆ ವಿವರಣೆ ಹೇಳಿ, ಈ ಬಿಲ್ಲಿಗೆ ವಿವರಣೆ ಹೇಳಿ. ಅಲ್ಲಿ ಅದರೊಳಗೆ ಜೇನುಂಟು, ಯಾಕೆ? ಮೊಜೆಂಟಿ ಜೇನು ಅಂತ ಹೇಳ್ತಾರೆ, ಅಂಥದ್ದು ಉಂಟು ಅದರ ಗೂಡೊಳಗೆ. ಇಲ್ಲಿ 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 ಕ್ಲೀನಾಗಿ ಮೆನ್ಷನ್ ಆಗಿದೆ ಏರ್ ಫಿಲ್ಟರ್ ಕ್ಲೀನ್ ಅಂತ. ನಂಗೆ ಅದನ್ನು ವಿವರಿಸಿ ಯಾಕೆ ಅಂತ. ನನಗೆ ಈಗ ವಿವರಣೆ ಬೇಕು, ಅದರ ಡೆಫಿನೇಷನ್ ಏನು ಅಂತ ಬೇಕು ನನಗೆ. ಅದು ಯಾಕೆ ಹಾಗೆ ಏರ್ ಫಿಲ್ಟರ್ ಕ್ಲೀನ್ ಅಂತ ಉಂಟು, ಅಲ್ಲಿ ಮೊಜೆಂಟಿ ಜೇನು ಉಂಟು ಅದರಲ್ಲಿ, ಯಾಕೆ ಅಂತ ಬೇಕು. ಅವರ ಪ್ರಕಾರ ಏರ್ ಫಿಲ್ಟರ್ ಕ್ಲೀನ್ ಅಂದರೆ ತೆಗೆದು ಕ್ಲೀನ್ ಮಾಡೋದು ಅಂತ ಹೇಳಿದ್ರಪ್ಪ. ಹಾಂ, ಅದರ ಅರ್ಥ ಈಗ ನಮ್ಮದಪ್ಪ ನಿಮ್ಮದಪ್ಪ? ನಾವು ಸುಮ್ಮನೆ ಎಲ್ಲ ಕ್ಲೀನ್ ಆಯಿತು ಸರ್ವಿಸ್ ಅಂತ ತಗೊಂಡೋಗಿ ಬಿಲ್ಲೆಲ್ಲ ಚೆಂದ ಇದ್ದರೆ, ಹಾಂ ನೀವು ಮಾಡಿಲ್ಲ ಅದನ್ನು ಕ್ಲೀನ್ ಮಾಡಿಲ್ಲ ಅಂತ ನಂಗೆ ಅರ್ಥ ಆಯಿತು. ಹಾಂ, ಬಿಲ್ ಅದಕ್ಕೆ ತಗೊಳ್ತೀರಾ, ಕ್ಲೀನ್ ಮಾಡಿಲ್ಲ ಅಂತ ಅದ್ರ ಅರ್ಥ ಆಯ್ತಲ್ಲ. ಯಾವ ಸರ್ವಿಸ್ ನಿಮ್ಮದಾಗಾದ್ರೆ? ಅಲ್ಲಿ ಬಿಲ್ಲಲ್ಲಿ ಉಂಟಲ್ಲ ಏರ್ ಫಿಲ್ಟರ್ ಕ್ಲೀನ್ ಅಂತ ಬರ್ಕೊಂಡು. ಜನಗಳ ಮೇಲೆ ಏನಿಲ್ಲ, ಬಟ್ ಆ ವಿಡಿಯೋ ಹಾಕ್ಲಿಕ್ಕೆ ಉಂಟು ನಾನು ಇದನ್ನೀಗ. ಇದು ಏರ್ ಫಿಲ್ಟರ್ ಕ್ಲೀನ್ ಅಂತ ಅವ್ರು ಮಾಡಿ. ಕೆಲಸ ಎಲ್ಲ ಬಿಟ್ಟು ನಾವು ಇಲ್ಲಿ ಸರ್ವಿಸಿಗೆ ಬರಬೇಕಲ್ಲ, ಹಾಂ ರಜೆ ಮಾಡಿ. ನಿನ್ನೆ ಸರ್ವಿಸ್ ಆಗ್ತಿದ್ರೆ ಈಗ ಇಷ್ಟು ಸಮಸ್ಯೆ ಇರಲಿಲ್ಲ. ಅದು ನಮ್ಮ ಕೆಲಸ ಬಿಟ್ಟು ವಾಪಸ್ ಇದಕ್ಕೆ ಅಂತ ನಾವು ಇಲ್ಲಿ ಬರಬೇಕು. ಎಕ್ಸ್ಟ್ರಾ ಚಾರ್ಜಲ್ಲಿ ಇನ್ನೇನು ಕೊಡ್ಲಿಕ್ಕಿಲ್ಲ ನಂಗೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಅದು ಸರ್ವಿಸ್ ಮಾಡಿ ಕೊಡಿ ಅಷ್ಟೇ. ನಿನ್ನೆ ಇದನ್ನು ಕ್ಲೀನ್ ಮಾಡಿ ನೋಡ್ತಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ?
ನಾವು ಸರ್ವಿಸಿಗೆ ಕೊಡೋದೆಂತ ಯಾವ ಧೈರ್ಯದಲ್ಲಿ ಹಾಗಾದರೆ? ಇಷ್ಟೆಲ್ಲ ಮಾಡಿದ್ರೆ ಈಗ ಆಯಿಲ್ ಚೇಂಜ್ ಮಾಡಿದ್ದು ಸಹ ಧೈರ್ಯ ಇಲ್ಲ ನನಗೆ ಇವರು ಮಾಡಿದಾರ ಇಲ್ವೋ ಅಂತ. ಎಂತೆಂಥ ಕಾರಣ 4,000 ಕಿಲೋಮೀಟ್ರ್ ಮಾತ್ರ ಹೊಡಿದು ಹಾಗೆ ಇದು ಕ್ಲೀನ್ ಮಾಡಲಿಲ್ಲ, ಇಂಥದ್ದೊಂದು. ಗೂಗಲಲ್ಲಿ ಈಗಲ್ಲ, ಗಾಡಿ ತಗೊಂಡು 2 ವರ್ಷ ಆಯಿತು. ಗೂಗಲಲ್ಲಿ ಇಲ್ಲಿದ್ದು ಶೋರೂಮ್ ಇದು ಸರ್ವಿಸ್ ಹಣ ಬರೋ ಗೂಗಲ್ ರಿವ್ಯೂಸ್ ಅಲ್ಲೇ ಉಂಟು ಸುಮಾರು. ಅದಷ್ಟು ಮಾತ್ರ ಅಲ್ಲ, ಇವ್ರದ್ದು ಇಲ್ಲಿ ಗೂಗಲ್ ರಿವ್ಯೂ ಏನು ಮ್ಯಾಪ್ಸಲ್ಲಿ ಬರುತ್ತಲ್ಲ ನೋಡಿ, ಸುಜುಕಿ ಮೋಟಾರ್ಸ್ ಅಂತ ಇದೆ. ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನೋಡಿ 2.9 ರೇಟಿಂಗ್ ಇದೆ. ಇಲ್ಲಿ ಮಿರರ್ಡ್ ಇಮೇಜಲ್ಲಿ ನಿಮ್ಗೆ ಕಾಣ್ಬೋದು, ಬಟ್ ನೋಡಿ 2.9 ಅಂತಿದೆ ರೇಟಿಂಗು. ಮತ್ತು ಎಲ್ಲ ರಿವ್ಯೂ ನೋಡಿ ಎಲ್ಲನೂ 1 ಸ್ಟಾರ್, ಎಲ್ಲ 1 ಸ್ಟಾರ್ ನೋಡಿ. ಇಲ್ಲಿ ಬೇಕಾದರೆ ನೀವು ಹೇಳ್ಬೋದು, ಇಲ್ಲಿ ನೋಡಿ ಇಲ್ಲೊಂದು 4 ಸ್ಟಾರ್ ಅಂತಿದೆ, ಬಟ್ ಇಲ್ಲಿ ಬರ್ದಿದ್ದಾರೆ ಅವರು, ದ ಸ್ಟಾಫ್ ವೇರ್ ಲೇಜಿ ಆ್ಯಂಡ್ ಐ ಹ್ಯಾವ್ ಟು ಕಾಲ್ ಮೋರ್ ದೆನ್ 3 to 4 times ಟು ಗೆಟ್ ದ ವರ್ಕ್ ಡನ್. ಗೊತ್ತಾಯ್ತಾ? ನೋಡಿ ಎಲ್ಲನೂ 1 ಸ್ಟಾರ್, ಎಲ್ಲ ರಿವ್ಯೂ ಹಾಗೆ. ವರ್ಸ್ಟ್ ಸರ್ವಿಸ್ ಆ್ಯಂಡ್ ಸ್ಟಾಫ್ ಬಿಹೇವಿಯರ್ only until we buy the vehicle it is good, and later they will show their actual worst place for service. Try the review, very bad service, very bad service, one of the worst showroom in Puttur. ನೋಡಿ ಎಲ್ಲ ಇದೇ ಥರ ಇದೆ ರಿವ್ಯೂ. ಇವರು ಗೂಗಲ್ ಮ್ಯಾಪ್ ರಿವ್ಯೂ ಅಲ್ಲೇ ಹಿಂಗಿದೆ, ಇಷ್ಟಿದ್ರು ಅವರು ಸುಧಾರ್ಕೊಳ್ತಾ ಇಲ್ಲ, ಇನ್ನು ಏನೂ ಚೇಂಜ್ ಆಗ್ತಿಲ್ಲ. ವಿಷಯ ಇಷ್ಟೇ, ಅವ್ರು ಸರ್ವಿಸ್ ನೀಟಾಗಿ ಮಾಡ್ಕೊಡ್ತಿದ್ರೆ ಇಷ್ಟೆಲ್ಲ ಏನೂ ಸೀನ್ ಆಗ್ತಿರ್ಲಿಲ್ಲ. ಕೆಲಸ ಏನು ಸರ್ವಿಸಿಗೆ ಕೊಟ್ಟಿದ್ದೀವಿ ಅದನ್ನು ಕ್ಲೀನ್ ಮಾಡ್ಕೊಡ್ಬೇಕು. ನಾನೇ ಏನೂ ಮಾಡ್ಕೊಡದೆ ಸುಮ್ಮನೆ ಬಿಲ್ ಹಾಕ್ಬಿಟ್ಟು ಹಿಂಗೆ ಜನಗಳಿಗೆ ಮೋಸ ಮಾಡಬಾರ್ದು. ಇಷ್ಟೆಲ್ಲ ಆಗಿ ನಾನು ಅಲ್ಲಿರೋ ಜನಗಳ ಮೇಲೆ ಪರ್ಸನಲ್ ಏನು ಅಟ್ಯಾಕ್ ಏನೂ ಇರಲಿಲ್ಲ. ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ನೀವು ಇದನ್ನು ಕರೆಕ್ಟಾಗಿ ನಿನ್ನೆನೇ ಚೆಕ್ ಮಾಡ್ತಿದ್ರೆ ಅದು ವಿಷಯ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ಬಿಟ್ಟು ಅದನ್ನು ರಿಸಾಲ್ವ್ ಮಾಡ್ಬೋದಿತ್ತು. ಅದು ಬಿಟ್ಟು ಸುಮ್ಮನೆ ಏನೂ ಕೆಲಸ ಮಾಡಿದೆ, ಜಸ್ಟ್ ಗಾಡಿ ವಾಶ್ ಮಾಡಿಬಿಟ್ಟು ಅದನ್ನು ಹಾಗೆ ಫೇಕ್ ಬಿಲ್ ಒಂದು ಜನ್ರೇಟ್ ಮಾಡಿಬಿಟ್ಟು ಏರ್ ಫಿಲ್ಟರ್ ಕ್ಲೀನು, ಅದು ಕ್ಲೀನ್, ಇದು ಕ್ಲೀನ್ ಹಿಂಗೆ ಮಾಡಿದ್ರೆ, ನಾನೀಗ ಇವ್ರು ಆಯಿಲ್ ಚೇಂಜ್ ಮಾಡಿದ್ದೀರಾ ಅಂತ ಬಿಲ್ ಹಾಕಿದ್ದಾರೆ, ಬಟ್ ಅವ್ರು ಮಾಡಿದಾರೆ ಇಲ್ವಾ ಅಂತ ನಂಗೆ ಹೆಂಗೆ ಗೊತ್ತಾಗುತ್ತೆ? ಅದೆಲ್ಲ ಫೇಕ್ ಆಗಿರ್ಬೋದಲ್ವಾ? ದಟ್ ಈಸ್ ಅ ಪ್ರಾಬ್ಲಮ್. ಅದೇ ಎಟ್ ದ ಎಂಡ್ ನಮ್ಗೀಗ ಅಲ್ಲಿ ಬೇರೆ ಏರ್ ಫಿಲ್ಟರ್ ಹಾಕಿ ಕೊಟ್ಟರು, ಏನೋ ಎಕ್ಸ್ಟ್ರಾ ಚಾರ್ಜಸ್ ಏನೂ ತಗೊಳ್ಳಿಲ್ಲ. ನಾವು ಹೇಳಿದೆ ಚಾರ್ಜಸ್ ಏನೂ ಕೊಡೋದು ಇಲ್ಲ ಅಂತ ನಾನು ಹೇಳಿದ್ದೀನಿ. ಅದನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ.